ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ದಿವಸ ಅಂದರೆ ಜೂನ್ 30ನೇ ತಾರೀಕು ಒಂದು ಇಂಪಾರ್ಟೆಂಟ್ ವಿಚಾರ ಬಂದಿದೆ ಇಲ್ಲಿ ಕೆ ಎಯಿಂದ. ಅದು ಏನಪ್ಪ ಅಂತಂದರೆ, ಮೊದಲನೇದಾಗಿ ಆನ್ಲೈನ್ ಅರ್ಜಿ ತಿದ್ದುಪಡಿಗೆ ಪ್ರಕಟಣೆಯನ್ನು ಹೊರಡಿಸಿದ್ರು. ನಿಮಗೆ ಗೊತ್ತಿದೆ ಆಲ್ರೆಡಿ. ನಿಮಗೆ ಒಂದು 28ನೇ ತಾರೀಕು ನಿಮಗೆ ಈ ಲಿಂಕನ್ನು ಓಪನ್ ಮಾಡಿದರು. ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ, ಆ ಲಿಂಕನ್ನು ಕ್ಲೋಸ್ ಮಾಡಿದ್ದಾರೆ. ಜೂನ್ 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ನೀವು ವೆರಿಫಿಕೇಷನನ್ನು ಮಾಡ್ಕೋಬೋದು ಆಫ್ಲೈನ್ ಕೆ ಎ ಆಫೀಸಲ್ಲಿ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಏನಪ್ಪ ಅಂತಂದರೆ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಏನು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ಏನಿದೆ ಅದರ ಇನ್ಫಾರ್ಮೇಷನ್ ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಹಾಗೆ ನನ್ನ ಒಂದು ವಾಟ್ಸಪ್ ಚಾನಲ್ ಇದೆ. ಆ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಜಾಯ್ನ್ ಆದರೆ ಅಲ್ಲಿ ಕಂಪ್ಲೀಟಾಗಿ ಏನು ಡೀಟೇಲ್ಸ್ ಬರುತ್ತೆ, ನಾನು ಅಪ್ಡೇಟ್ಸನ್ನು ಬೇಗ ಕೊಡ್ತಾ ಇರ್ತೀನಿ, ನೀವು ತೊಗೋಬೋದಾಗುತ್ತೆ. ಓಕೆ ನೋಡಿ, ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ. ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, UGCET 2025 ಒಂದು ವೆರಿಫಿಕೇಷನ್ ಸ್ಲಿಪ್ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದರೂ ನಿಮ್ದು ಏನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೋಬೋದು ಅಂತ ಏನು ಹೇಳಿದರು ನಮಗೆ. ಇಲ್ಲಿ ನಮಗೆ ಏನು ಹೇಳ್ತಿದ್ದಾರೆ ಈಗ ಅಂತಂದರೆ, ಈಗ ನೋಡ್ಬೋದು ಇಲ್ಲಿ ಇವತ್ತಿನ ಆದೇಶ ಪ್ರತಿ ಈಗಿದೆ. ಆದೇಶ ಪ್ರತಿ ಏನಿದೆಯಪ್ಪ ಅಂತಂದರೆ ಇಲ್ಲಿ ಓಕೆ, ವೆರಿಫಿಕೇಷನ್ ಸ್ಲಿಪ್ನಲ್ಲಿ UGCET 2025 ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಪ್ರಕಟಣೆ ಅಂತಂದರೆ, ನೀವೀಗೇನಾದರೂ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಕೆಲವೊಂದು ನೀವು ಆಗಲೇ ನೋಡಿರ್ತೀರ, ಒಂದು ಕ್ಯಾಟಗರಿ ಅಪ್ಡೇಟ್ ಆಗಿರಲ್ಲ, ಇನ್ಕಮ್ ಅಪ್ಡೇಟ್ ಆಗಿರಲಿಲ್ಲ, ಕೆಲವರಿಗೆ ರ್ಯಾಂಕ್ಗಳು ಅಪ್ಡೇಟ್ ಆಗಿರಲಿಲ್ಲ. ಸೊ ಅವುಗಳನ್ನು ನೀವು ಏನಾದರೂ ಡಿಫ್ರೆನ್ಸ್ ಚೇಂಜಸ್ ಏನಾದರೂ ಆಗಿದರೆ ಅವುಗಳನ್ನು ಯಾವ ಥರ ನೀವು ಸರಿಪಡಿಸ್ಕೊಳ್ಬಹುದು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ದಿನಾಂಕ 2/7/2025 4/7/2025 KEA ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಯುವ ಉದ್ದೇಶಿಸಿದ್ದ ವೆರಿಫಿಕೇಷನ್ ಪ್ರಕ್ರಿಯೆಯನ್ನು ರದ್ದುಪಡಿಸಲಾಗಿದೆ. ಇದು ನಿಮಗೆ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದ್ದೆ 30ನೇ ತಾರೀಕು ನಿಮ್ಗೆ ಏನು ಮಾಡಿದರು, ಲಿಂಕನ್ನು ಬಿಟ್ಟಿದ್ರು. ನೀವು ಏನೇ ಡಾಕ್ಯುಮೆಂಟ್ಸ್ ಏನಾದರೂ ಆ್ಯಡ್ ಮಾಡೋಂಗಿದ್ರೆ ಅಥವಾ ಏನಾದರೂ ಚೇಂಜಸ್ ಮಾಡೋಂಗಿದ್ರೆ ಮಾಡ್ಕೋಬಹುದು. ಮತ್ತು 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ನಿಮಗೆ KEAನಲ್ಲಿ ಮಲ್ಲೇಶ್ವರಂ ಆಫೀಸಲ್ಲಿ ನಿಮಗೆ ಇದು ವೆರಿಫಿಕೇಷನ್ ಆಫ್ಲೈನ್ ವೆರಿಫಿಕೇಷನ್ ಆಗುತ್ತೆ ಅಂತ ಏನು ಹೇಳಿದರು, ಅದನ್ನು ಕಂಪ್ಲೀಟಾಗಿ ಅದನ್ನು ರದ್ದುಪಡಿಸಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೂ ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ನಿಮ್ಗೆ ಆನ್ಲೈನಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಇದನ್ನು ನೀವು ಆಫ್ಲೈನಲ್ಲಿ ಬಂದು ಆಫೀಸಲ್ಲಿ ಬಂದು KE ಆಫೀಸಲ್ಲಿ ಬಂದು ವೆರಿಫಿಕೇಷನ್ ನೀಡಿಲ್ಲ, ನೆಸೆಸಿಟಿ ಇಲ್ಲ ಅನ್ನೋದ್ರ ಬಗ್ಗೆ ಇದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಮತ್ತು ಅದರಲ್ಲಿ ಕೆಲವೊಂದು ಯಾರು ವೆರಿಫಿಕೇಷನ್ ಮಾಡಿಸ್ಕೋಬೋದು ಆಫ್ಲೈನಲ್ಲಿ ಮತ್ತು ಆನ್ಲೈನಲ್ಲಿ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಒಂದೊಂದೇ ಪಾಯಿಂಟನ್ನು ಚೆಕ್ ಮಾಡ್ತಾ ಹೋಗೋಣ. ದಿನಾಂಕ 2/7/2025 4/7/2025 ದಿನಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಸ್ಲಾಟ್ ಬುಕ್ ಮಾಡಿದ್ದರೂ ಸಹ KEA ಮಲ್ಲೇಶ್ವರಂ ಬೆಂಗಳೂರು KEA ಕಚೇರಿಗೆ ಬರುವ ಅವಶ್ಯಕತೆ ಇರುವುದಿಲ್ಲ. ಅಂದರೆ ನೀವು ಆಲ್ರೆಡಿ ಈಗ ಸ್ಲಾಟ್ ಬುಕ್ ಮಾಡ್ಕೊಂಡಿರ್ತೀರ. ನನಗೆ 2ನೇ ತಾರೀಕು, ಕೆಲವರಿಗೆ 2ನೇ ತಾರೀಕು ಸಿಕ್ಕಿರುತ್ತೆ, ಕೆಲವರಿಗೆ 3, 4 ಯಾವುದೋ ಒಂದು ಡೇಟಲ್ಲಿ ಸಿಕ್ಕಿರುತ್ತೆ. ಅವ್ರು ಯಾರೂ ಸಹ KEA ಆಫೀಸಿಗೆ ಬರುವಂಥ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಹಾಗೆ ನೋಡೋಣ. UGCET 2025 ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರವು ದಿನಾಂಕ 26/6/2025 ಬಿಡುಗಡೆ ಮಾಡಿರುತ್ತದೆ. ಹಾಗೂ ಮುದ್ರಿಸಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸಗಳೇನಾದರೂ ಇದ್ದಲ್ಲಿ ಸ್ಲಾಟ್ ಬುಕ್ ಮಾಡಿ KEAಗೆ ಇಲ್ಲಿ ಅಗತ್ಯ ದಾಖಲೆಗಳೊಂದಿಗೆ KEA ಬೆಂಗಳೂರು ಅಲ್ಲಿ ಖುದ್ದಾಗಿ ಹಾಜರಾಗಲು ತಿಳಿಸಲಾಗಿತ್ತು. ಅಂದರೆ 6ನೇ ತಾರೀಕು ಏನು ಬಂದಿತ್ತು ನಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನೀವೇನಾದರೂ ಚೇಂಜಸ್ ಮಾಡ್ಕೊಳ್ಳೋ ಹಾಗಿದ್ದರೆ ನೀವು 28ನೇ ತಾರೀಕಿಂದ ನೀವು ಅದನ್ನು ನಾವು ಲಿಂಕ್ ಬಿಡ್ತೇವೆ, ಅದರಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಳಿ. ನೀವು ಏನಾದರೂ ಮಿಸ್ಟೇಕ್ಸ್ ಏನಾದರೂ ಆಗಿದ್ದರೆ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಅಂತ ಏನು ಹೇಳಿದರು. ಹಾಗೆ ಸ್ಲಾಟ್ ಬುಕ್ ಮಾಡಿಕೊಂಡು ನೀವು 2ನೇ ತಾರೀಕಿಂದ 4ನೇ ತಾರೀಕು ಆಫೀಸಿಗೆ ಬಂದು ನೀವು ಕರೆಕ್ಷನ್ ಮಾಡ್ಕೋಬೋದು ಅಂತ ಏನು ಹೇಳಿದರು. ಅದನ್ನು ಏನು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ಮುಂದೆ ನೋಡ್ಬೋದು ನೀವು 28/6/2025 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆದ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಮತ್ತು ಪೋಷಕರು ಕೆಲವೊಂದು ಮಾಹಿತಿಗಳು ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿಲ್ಲವೆಂದು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಅರ್ಜಿಯಲ್ಲಿನ
ಮಾಹಿತಿಗಳನ್ನು ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಲು ಪೋರ್ಟಲನ್ನು ತೆರೆಯಲು ಕೋರುತ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಅವಕಾಶ ನೀಡಿದ್ದರೂ ಅಭ್ಯರ್ಥಿಗಳು ತಿದ್ದುಪಡಿ ಮಾಡಿಕೊಳ್ಳದೇ ಇರುವುದು ಈ ಮನವಿಗಳಿಂದ ಕಂಡುಬಂದಿರುತ್ತದೆ. ಅಂದರೆ ಇನ್ನೂ ಎಷ್ಟೊಂದು ಸರಿ ಆಪ್ಷನ್ಸ್ ಕೊಟ್ಟಿದ್ರು ಎಡಿಟ್ ಮಾಡ್ಕೊಳ್ಳಿ, ನಿಮ್ಮ ಡೀಟೇಲ್ಸ್ ಏನಾದರೂ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಚೇಂಜ್ ಮಾಡ್ಕೊಂಡಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅರ್ಜಿಯಲ್ಲಿನ ಮಾಹಿತಿ ತಪ್ಪಾಗಿದ್ದಲ್ಲಿ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಪ್ರಾಧಿಕಾರವು ಕೊನೆಯ ಹಾಗೂ ಅಂತಿಮ ಅವಕಾಶವನ್ನು ಅಭ್ಯರ್ಥಿಗಳಿಗೆ ನೀಡುತ್ತಿರುವ ಕಾರಣದಿಂದ ದಿನಾಂಕ 2/7/2025 4/7/2025 ಕೆಇಎ ಬೆಂಗಳೂರಿನ ಕಚೇರಿಯಲ್ಲಿ ನಡೆಸಲು ಉದ್ದೇಶಿಸಿದ್ದ ಆಫ್ಲೈನ್ ವೆರಿಫಿಕೇಷನನ್ನು ರದ್ದುಪಡಿಸಲಾಗಿದೆ. ಅಭ್ಯರ್ಥಿಗಳು ಮಾಹಿತಿ ತಪ್ಪಿದ್ದಲ್ಲಿ ಮಾತ್ರ ಅಂಥ ಕ್ಯಾಟಗರಿ ಆದಾಯ 371J ಪ್ರಮಾಣಪತ್ರಗಳ ಸರಿಯಾದ RD ಸಂಖ್ಯೆಯನ್ನು 1/7/2025 4/7/2025 ಅವರಾಗಿಯೇ ಆನ್ಲೈನ್ ಮೂಲಕ ದಾಖಲಿಸಿ ನಂತರ 5/7/2025 ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ಅಂತಂದರೆ ಈಗ ಏನು ಕಂಪ್ಲೀಟಾಗಿ ನಮಗೆ ಆಫ್ಲೈನಲ್ಲಿ ವೆರಿಫಿಕೇಷನ್ ಮಾಡಿಕೊಡ್ತೀವಿ ಅಂತ ಹೇಳಿದರು, ಅದನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ನಿಮಗೆ ಯಾವುದಾದ್ರೂ ಮಾಹಿತಿ ನಿಮ್ಮ ಸರ್ಟಿಫಿಕೇಟಲ್ಲಿ, ಅಂದರೆ ಈಗ ಸರ್ಟಿಫಿಕೇಟ್ ಏನು ಬಿಟ್ಟಿದ್ರು, ನಮಗೆ ವೆರಿಫಿಕೇಷನ್ ಸ್ಲಿಪ್ ಏನು ಬಿಟ್ಟಿದ್ರು, ಅದರಲ್ಲಿ ನಿಮಗೆ ಇನ್ನೂ ಏನಾದರೂ ಮಾಹಿತಿ ತಪ್ಪಿದೆ ಅಂತ ಅನಿಸಿದ್ರೆ, ಯಾವುದ್ರ ವಿಚಾರವಾಗಿ ಕೆಟಗರಿ ರಾಂಗ್ ಇದೆ ಅಥವಾ ಏನೋ ಕರೆಕ್ಷನ್ಸ್ ಇದೆ ಅಥವಾ ಆದಾಯ ಏನೋ ಅಪ್ಡೇಟ್ ಆಗಿಲ್ಲ, ರಾಂಗ್ ಆಗಿದೆ, ಕರೆಕ್ಷನ್ ಇದೆ, ಅಥವಾ 371 ಹೈದರಾಬಾದ್ ಕರ್ನಾಟಕ ಅವುಗಳ RD ನಂಬರ್ ಸಂಖ್ಯೆಯನ್ನು ಈವರೆಗೆ ನೀವು ಆನ್ಲೈನ್ ಮೂಲಕ ದಾಖಲಿಸಬಹುದು. ನೀವೇನು ಆಫ್ಲೈನ್ ಹೋಗೋ ನೆಸೆಸಿಟಿ ಇಲ್ಲ, ಆನ್ಲೈನ್ನಲ್ಲೇ ನೀವು ದಾಖಲಿಸಿ. ಮತ್ತು ಅದ ನಂತರ ನೀವು 5/7/2025 ಜುಲೈ 5ನೇ ತಾರೀಕು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬಿಡ್ತಾರೆ. ನೀವು ಆಗ ಡೌನ್ಲೋಡ್ ಮಾಡ್ಕೊಂಡಾಗ ಇದೆಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗದ ಕ್ಲಾಸ್ ಎ ಅಭ್ಯರ್ಥಿಗಳು ಅಥವಾ ಗ್ರಾಮೀಣ ವ್ಯಾಸಂಗ ಹಾಗೂ ಕನ್ನಡ ಮಾಧ್ಯಮ ವ್ಯಾಸಂಗ ಪರಿಶೀಲನೆಯಾಗದವರು ಅಗತ್ಯ ದಾಖಲೆಗಳನ್ನೊಂದಿಗೆ ದಿನಾಂಕ 3/7/2025 ಅಥವಾ 4/7/2025 ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಯೇ ಪರಿಶೀಲನೆ ಮಾಡಿಕೊಳ್ಳುವುದು. ಅಂತಂದರೆ ಈಗ ಯಾರ್ದು ಕೆಲವರಿಗೆ ಕನ್ನಡ ಮೀಡಿಯಮ್ ಹಾಕಿರ್ತೀರಾ, ರೂರಲ್ ಹಾಕಿರ್ತೀರಾ, ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಹಾಕಿರ್ತೀರಾ, ಕ್ಲೈಮ್ ಮಾಡ್ತೀರಾ, ಬಟ್ ಅದೇನಾಗಿರುತ್ತೆ ವೆರಿಫೈ ಆಗಿರೋದಿಲ್ಲ ಡಾಕ್ಯುಮೆಂಟ್ಸು. ಅಂಥವ್ರು ಏನಾದರೂ ಇದ್ದರೆ 3ನೇ ತಾರೀಕು ಜುಲೈ 3ನೇ ತಾರೀಕಿಂದ 4 ಅಂದರೆ 2 ದಿನ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಆ 2 ದಿನ ಸಮೀಪ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಓದಿರೋ ಕಾಲೇಜ್ ಅಂತಲೇ ಬೇಕಾಗಿಲ್ಲ, ನಿಯರೆಸ್ಟ್ ನಿಮ್ಮ ಪ್ಲೇಸಿಗೆ ಯಾವುದು ನಿಯರೆಸ್ಟ್ ಗೌರ್ಮೆಂಟ್ PU ಕಾಲೇಜುಗಳಿರುತ್ತವೋ ಅವುಗಳಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಲ್ಲೇ ವೆರಿಫಿಕೇಷನನ್ನು ಮಾಡಿಸ್ಕೋಬೋದು ಅಂತ ಹೇಳ್ತಿದ್ದಾರೆ. ಮತ್ತೆ ನಾನು ಹೇಳ್ತಿದ್ದೀನಿ, ನಿಮ್ಮ ಕಾಲೇಜಿಗೆ ಹೋಗಬೇಕಂತ ನೆಸೆಸಿಟಿ ಇಲ್ಲ. ಇಲ್ಲಿ ನಿಯರೆಸ್ಟ್ ಗೌರ್ಮೆಂಟ್ ಕಾಲೇಜಸ್ ನಿಮಗೆ ಯಾವುದಿರುತ್ತೋ ಅಲ್ಲಿ ಹೋಗಿ ನೀವು ಜುಲೈ 3ನೇ ತಾರೀಕು ಮತ್ತು 4ನೇ ತಾರೀಕು ಕ್ಲಾಸ್ ಎ ಸ್ಟೂಡೆಂಟ್ಸು ಏನಾದರೂ ಗ್ರಾಮೀಣ ಹಾಗೂ ಕನ್ನಡ ಮೀಡಿಯಮ್ ಇವೆರಡು ಏನಾದರೂ ನೀವು ಆಗಲೇ ಅಪ್ಲೈ ಮಾಡಿರ್ತೀರಾ, ಅದು ಕ್ಲೈಮ್ ಆಗಿರಲ್ಲ ಅಂಥ ಕ್ಯಾಂಡಿಡೇಟ್ಸ್ ನೀವು ಹೋಗಿಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಟ್ಟು ನೀವು ನಿಯರೆಸ್ಟ್ ನಿಮಗೆ ಗೌರ್ಮೆಂಟ್ PU ಕಾಲೇಜಲ್ಲಿ ಇರುತ್ತೋ ನೀವು ಅಲ್ಲಿ ಪರಿಶೀಲನೆ ಮಾಡಿಸ್ಕೋಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಹಾಗೆ ಕ್ಲಾಸ್ ಬಿ ಮುಂದ ಕ್ಲಾಸ್ ಓವರೆಗೆ ಪರಿಶೀಲನೆ ಮಾಡದಿರದಿದ್ದಲ್ಲಿ ದಾಖಲೆಗಳ ಪರಿಶೀಲನೆಗೆ 1/7/2025 4/7/2025 KE ಮಲ್ಲೇಶ್ವರಂನಲ್ಲಿ ಹಾಜರಾಗುವುದು. ಅಂತಂದರೆ ಈಗ ಕ್ಲಾಸ್ ಎ ಸ್ಟೂಡೆಂಟ್ಸ್ ಬಿಟ್ಟು ಕ್ಲಾಸ್ ಬಿ ಇಂದ ಕ್ಲಾಸ್ ಓವರೆಗೂ ಯಾವುದಾದ್ರು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡದಿರದಿದ್ದಲ್ಲಿ, ಅಂದರೆ ಯಾವುದೇ ವೆರಿಫಿಕೇಷನ್ ಆಗದೇ ಇದ್ದರೆ ನೀವು ಅಂದರೆ ಜುಲೈ 1ನೇ ತಾರೀಕಿಂದ 4ನೇ ತಾರೀಕುವರೆಗೂ ಡೈರೆಕ್ಟಾಗಿ KE ಮಲ್ಲೇಶ್ವರಂ ಆಫೀಸಲ್ಲಿ KE ಆಫೀಸ್ನಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಷ್ಟು ಡೀಟೇಲ್ಸು ಅಪ್ಡೇಟ್ಸ್ ಆಗಿರುತ್ತೆ ನಿಮಗೆ. ಈಗ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಈಗ ಆಫ್ಲೈನ್ ಏನು ಮಾಡಿದ್ರು ವೆರಿಫಿಕೇಷನನ್ನು ಅದನ್ನು ಕ್ಯಾನ್ಸಲ್ ಮಾಡಿ ಆನ್ಲೈನಲ್ಲೇ ವೆರಿಫಿಕೇಷನ್ ಮಾಡ್ತಿದ್ದಾರೆ. ಸೊ ಜೊತೆಗೆ ನೀವೇನಾದರೂ ಕನ್ನಡ ಮೀಡಿಯಮ್ ರೂರಲ್ ಇವೇನಾದ್ರು ಅಪ್ಡೇಟ್ ಆಗಿಲ್ಲ, ನೀವು ಕ್ಲೈಮ್ ಮಾಡಿ ಅಂತಂದರೆ ವೆರಿಫಿಕೇಷನ್ ಆಗಲಿಲ್ಲ ಅಂತಂದರೆ ಹೋಗಿ ಡೈರೆಕ್ಟಾಗಿ ನಿಯರೆಸ್ಟ್ ಇರುವಂಥ ಗೌರ್ಮೆಂಟ್ PU ಕಾಲೇಜಲ್ಲಿ ನೀವು ವೆರಿಫಿಕೇಷನ್ ಮಾಡಿಸ್ಕೋಬಹುದು. ಮತ್ತು ಆದಾಯ ಕೆಟಗರಿ ಮತ್ತು 371J ಏನಾದರೂ ನಿಮ್ಮದು ಕರೆಕ್ಷನ್ಸ್ ಏನಾದರೂ ಇದ್ದರೆ ನೀವು ಆನ್ಲೈನ್ ಮುಖಾಂತರನೇ ನೀವು ಅಲ್ಲೇ ಲಿಂಕ್ ಕೊಟ್ಟಿದ್ದಾರೆ, ನಿಮಗೆ ಆನ್ಲೈನ್ ಲಿಂಕ್ ಅಂತ ಕೊಟ್ಟಿದ್ದಾರೆ, ನೋಡ್ಬೋದು. ನೀವು ಇಲ್ಲಿ ಬಂದರೆ ನೀವು ನೋಡಿ, ಇಲ್ಲಿದೆ ನೋಡಿ, UGCET 2025 ಆನ್ಲೈನ್ ಅರ್ಜಿಯ ಎಡಿಟಿಂಗ್ ಲಿಂಕ್ ಅಂತ ಏನಿದೆ ನಿಮಗೆ ಇಲ್ಲಿ, ಅಲ್ಲೋಗಿ ಕಂಪ್ಲೀಟಾಗಿ ನೀವು ಎಡಿಟ್ ಮಾಡ್ಕೋಬೋದು. ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಹಾಕ್ಬಿಟ್ಟು ನೀವು ಇಲ್ಲಿ ಕಂಪ್ಲೀಟಾಗಿ ನೀವು ನಿಮ್ಮ ಡೀಟೇಲ್ಸ್ ಏನಿದೆ
ಆನ್ಲೈನ್ ಅರ್ಜಿ ಬಗ್ಗೆ ನೀವು ಎಡಿಟಿಂಗನ್ನು ಮಾಡ್ಕೋಬೋದು. ಸೊ ಇಷ್ಟು ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಯಿತು. ಇನ್ನಷ್ಟು ಇದೇ ಥರ ವಿಚಾರಗಳಿಗೆ ಇದಷ್ಟು ಅಪ್ಡೇಟ್ಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.